ಮೇಲ್ ಕ್ಯಾಂಡಿಡೇಟ್ಗೆ 152 ಸೆಂಟಿಮೀಟರ್ ಹೈಟ್ ನ ಹೊಂದಿರಬೇಕು. ಇದರಲ್ಲಿ ಯಾರಿಗೂ ಯಾವುದೇ ಕ್ಯಾಟಗರಿಯವರೆಗೂ ಯಾವುದೇ ಕನ್ಸೆಷನ್ ಇಲ್ಲ. 152 ಸೆಂಟಿಮೀಟರ್. ಜೈ ಹಿಂದ್. ನಾಡಿನ ಸಮಸ್ತ ಭಾವಿ ಯೋಧರಿಗೆ ಈ ಯೋಧನ ಕಡೆಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಇಂಡಿಯನ್ ಏರ್ ಫೋರ್ಸ್ ನ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಇಂಡಿಯನ್ ಏರ್ ಫೋರ್ಸ್ ಅಲ್ಲಿ 2500ಕ್ಕಿಂತ ಹೆಚ್ಚು ಹುದ್ದೆಗಳನ್ನ ಕಾಲ್ ಫಾರ್ ಮಾಡಿದ್ದಾರೆ. ಪ್ರತಿ ವರ್ಷನೂ ಕೂಡ ಹೆಚ್ಚು ಕಡಿಮೆ 2500 ಹುದ್ದೆಗಳನ್ನ ಕರೀತಾರೆ. ಅದೇ ತರ ಜನವರಿ 1, 2027 ಇವಾಗ್ಲೇ ಅಡ್ವಾನ್ಸ್ ಆಗಿ ಅವರು ಕಾಲ್ ಫಾರ್ ನ ಮಾಡಿದ್ದಾರೆ. ಅದ್ರ ಬಗ್ಗೆ ಇವಾಗ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ನ ಕೊಡ್ತಾ ಹೋಗ್ತೀನಿ. ಅದ್ರದ್ದು ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ, ಮತ್ತೆ ಕ್ವಾಲಿಫಿಕೇಶನ್ ಏನಿರ್ಬೇಕು, ಯಾರೆಲ್ಲ ಸೆಲೆಕ್ಟ್ ಆಗ್ಬೋದು, ಮತ್ತೆ ಹೈಟ್ ಎಷ್ಟಿರ್ಬೇಕು ಅಂತ ಪ್ರತಿಯೊಂದು ಡೀಟೇಲ್ಸ್ ನ ಹೇಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಗೈಸ್. ಮತ್ತೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಅವರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಐಕನ್ ನ ಕ್ಲಿಕ್ ಮಾಡಿ. ಟೈಮ್ ಟು ಟೈಮ್ ಯೂಸ್ಫುಲ್ ಇನ್ಫಾರ್ಮೇಶನ್ ನ ಕೊಡ್ತಾ ಇರ್ತೀನಿ. ಇಂಡಿಯನ್ ಏರ್ ಫೋರ್ಸ್ ನಲ್ಲಿ ಅಗ್ನಿವೀರರಿಗೆ 2500 ಹುದ್ದೆಗಳನ್ನ ಕರೆದಿದ್ದಾರೆ. ಎಕ್ಸ್ ಮತ್ತು ವೈ ಗ್ರೂಪ್ ನಲ್ಲಿ ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಹುದ್ದೆಗಳನ್ನ ಕರೆದಿದ್ದಾರೆ. ಈಗ ಅದ್ರ ಬಗ್ಗೆ ಡೀಟೇಲ್ ನ ಹೇಳ್ತಾ ಹೋಗ್ತೀನಿ, ಗಮನ ಇಟ್ಟು ನೋಡಿ. ಮೊದಲನೇದಾಗಿ ಏಜ್ ಬಗ್ಗೆ ಮಾತಾಡೋದಾದ್ರೆ 17.5 ವರ್ಷದಿಂದ 21 ವರ್ಷ ವಯೋಮಿತಿನ ಹೊಂದಿರಬೇಕು. ಡೇಟ್ ಆಫ್ ಬರ್ತ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಜನವರಿ 1, 2006ರಿಂದ 1 ಜುಲೈ 2009 ಡೇಟ್ ನೆನ್ಪಿಟ್ಕೊಳ್ಳಿ. ಈ ಡೇಟ್ ಒಳಗಡೆ ನೀವು ಜನಿಸಿರ್ಬೇಕು. ಈ ಡೇಟ್ ಒಳಗಡೆ ಜನಿಸಿರೋರು ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಪೋಸ್ಟ್ ನೇಮ್ ಬಂದು ಅಗ್ನಿವೀರ್ ವಾಯು ಅಂತ. ಇದರಲ್ಲಿ ಎಕ್ಸ್ ಮತ್ತು ವೈ ಗ್ರೂಪ್ಗಳು ಟೆಕ್ನಿಕಲ್ ಮತ್ತೆ ನಾನ್ ಟೆಕ್ನಿಕಲ್ ಗ್ರೂಪ್ಗಳಾಗಿ ಡಿವೈಡ್ ಮಾಡಿದ್ದಾರೆ. ಈ ಹುದ್ದೆಗಳಿಗೆ ಮೇಲ್ ಮತ್ತು ಫಿಮೇಲ್ ಇಬ್ರು ಕೂಡ ಅಪ್ಲೈನ ಮಾಡಬಹುದು. ಮತ್ತೆ ನೀವು ಇಲ್ಲಿ ಗಮನ ಇಡಬೇಕಾಗಿರೋ ಅಂಶ ಏನಪ್ಪಾ ಅಂತಂದ್ರೆ, ಮದುವೆ ಆಗಿರೋರು ಇದಕ್ಕೆ ಅಪ್ಲೈನ ಮಾಡಕ್ಕೆ ಆಗೋದಿಲ್ಲ. ಅನ್ಮ್ಯಾರಿಡ್ ಮೇಲ್ ಅಂಡ್ ಫಿಮೇಲ್ ಅಂತ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಸೊ ಮದುವೆ ಆಗಿರೋರು ಅಪ್ಲೈ ಮಾಡಕ್ಕೆ ಹೋಗ್ಬೇಡಿ. ಮತ್ತೆ ಇನ್ನೊಂದು ಹೊಸ ಕಂಡೀಷನ್ ಏನಪ್ಪಾ ಅಂತಂದ್ರೆ, ಅಗ್ನಿವೀರರಿಗೆ ಇದು ಸ್ವಲ್ಪ ಕಷ್ಟನೇ, ಆದ್ರೂ ಕೂಡ ನೀವು ದೇಶ ಸೇವೆ ಮಾಡ್ಬೇಕಂದ್ರೆ ಎಲ್ಲ ತ್ಯಾಗಗಳನ್ನ ಮಾಡಬೇಕಾಗುತ್ತೆ. ಇದು ಹೊಸ ತ್ಯಾಗ ಮಾಡೋದಕ್ಕೆ ಇವಾಗ ನೀವು ರೆಡಿ ಆಗ್ಬೇಕಾಗುತ್ತೆ. ಇದಕ್ಕೂ ಮೊದಲೇ ಅಗ್ನಿವೀರರು ಇಂಡಿಯನ್ ಆರ್ಮಿ, ಏರ್ ಫೋರ್ಸ್, ನೇವಿಗೆ ಜಾಯಿನ್ ಆದ್ಮೇಲೆ ಮದುವೆಯನ್ನ ಆಗ್ಬೋದಾಗಿತ್ತು. ಆದ್ರೆ ಇವಾಗ ಹೊಸ ಒಂದು ಕಂಡೀಷನ್ ಮಾಡ್ತಾ ಇದ್ದಾರೆ. ಅದು ಏನಪ್ಪಾ ಅಂತಂದ್ರೆ, ನಿಮ್ಗೆ 4 ವರ್ಷ ಏನು ಪೀರಿಯಡ್ ಇದೆ, ಆ 4 ವರ್ಷದ ಪೀರಿಯಡ್ ಅಲ್ಲಿ ನೀವು ಮದುವೆನ ಆಗುವ ಹಾಗೆ ಇಲ್ಲ. ನೀವು ಬ್ಯಾಚುಲರ್ ಆಗಿ ಡ್ಯೂಟಿಗಳನ್ನ ಮಾಡಬೇಕಾಗುತ್ತೆ. 4 ವರ್ಷ ಆದ್ಮೇಲೆ ನೀವು ಮದುವೆನ ಮಾಡ್ಕೋಬೇಕಾಗುತ್ತೆ. ಈ ಕಂಡೀಷನ್ಗೆ ನೀವು ಒಪ್ಕೊಂಡು ಜಾಬ್ನ ಪಡ್ಕೋಬೇಕಾಗುತ್ತೆ. ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 10+2 ಆಗಿರ್ಬೇಕು ಮಿನಿಮಮ್ ಎಜುಕೇಶನ್. SSC GD ಮತ್ತೆ ಅಗ್ನಿವೀರ್ GD ಇದಕ್ಕೆಲ್ಲ GD ಹುದ್ದೆಗಳಿಗೆ 10th ಸಾಕು. ಇದು ಟೆಕ್ನಿಕಲ್ ಹುದ್ದೆಗಳು ಆಗಿರೋದ್ರಿಂದ ಮಿನಿಮಮ್ ಕ್ವಾಲಿಫಿಕೇಶನ್ PUC ಆಗಿರ್ಲೇಬೇಕು. ಅದರಲ್ಲೂ ಕೂಡ ಟೆಕ್ನಿಕಲ್ ಸ್ಟಾಫ್ಗಳಿಗೆ ಏನು ಎಕ್ಸ್ ಗ್ರೂಪ್ ಅಂತ ಹೇಳ್ತೀವಿ, ಅದಕ್ಕೆ PUC ಅಲ್ಲಿ ಸೈನ್ಸ್ ಕಂಪ್ಲೀಟ್ ಆಗಿರ್ಬೇಕು. ಓವರ್ ಆಲ್ ನಿಮ್ಗೆ 50% ಅಗ್ರಿಗೇಟ್ ಆಗಿರ್ಬೇಕು. ಇಂಗ್ಲಿಷು, ಮ್ಯಾಥ್ಸ್ ಮತ್ತೆ ಫಿಸಿಕ್ಸ್ ಈ 3 ಸಬ್ಜೆಕ್ಟ್ಗಳು ಇನ್ಕ್ಲೂಡ್ ಆಗಿರ್ಬೇಕು. ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ಅಲ್ಲೂ ಕೂಡ ನಿಮ್ಗೆ 50% ಮಾರ್ಕ್ಸ್ ನ ತಗೊಂಡಿರ್ಬೇಕಾಗುತ್ತೆ. ಇದ್ರ ಜೊತೆಗೆ ನೀವು ಡಿಪ್ಲೊಮಾ ಕೂಡ ಮಾಡಿದ್ರೆ ಈ ಹುದ್ದೆಗಳಿಗೆ ಅಪ್ಲೈನ ಮಾಡಬಹುದು. ಇದಾದ್ಮೇಲೆ ವೈ ಗ್ರೂಪ್ ಅಂದ್ರೆ ನಾನ್ ಟೆಕ್ನಿಕಲ್ ಗ್ರೂಪ್ಗಳಿಗೆ ನೀವು ಸೆಕೆಂಡ್ PU ನಲ್ಲಿ ಕಾಮರ್ಸ್ ಮತ್ತೆ ಆರ್ಟ್ಸ್ ನ ಕಂಪ್ಲೀಟ್ ಮಾಡಿದ್ರೆ ಅವರು ಕೂಡ ಅಪ್ಲೈ ಮಾಡಬಹುದು. ಕಾಮರ್ಸ್ ಮತ್ತೆ ಆರ್ಟ್ಸ್ ಅವ್ರಿಗೂ ಕೂಡ ನೀವು ಓವರ್ ಆಲ್ 50% ಅಗ್ರಿಗೇಟ್ ನ ಹೊಂದಿರಬೇಕಾಗುತ್ತೆ. 50% ಮಾರ್ಕ್ಸ್ ಇರಬೇಕಾಗುತ್ತೆ. ಮತ್ತೆ ಇದರಲ್ಲೂ ಕೂಡ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50% ಮಾರ್ಕ್ಸ್ ನ ನೀವು ಪಡೆದಿರಬೇಕಾಗುತ್ತೆ. ಇದು ನಿಮ್ಗೆ ನೆನಪಿರ್ಲಿ. ಈಗ ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಮಾತಾಡೋದಾದ್ರೆ, ಇದರಲ್ಲಿ 3 ಫೇಸ್ ಇರುತ್ತೆ. ಮೊದಲನೇ ಫೇಸ್ ಅಲ್ಲಿ ನಿಮ್ಗೆ CBT ಏನೊಂದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತ ಹೇಳ್ತೀವಿ, ಅದಾಗುತ್ತೆ. ಸೆಕೆಂಡ್ ಫೇಸ್ ಅಲ್ಲಿ PFT ಮತ್ತು ಅಡಪ್ಟಿವಿಟಿ ಅಂತ ಒಂದು ಟೆಸ್ಟ್ ನ ಮಾಡ್ತಾರೆ. ಏನು GD ಅಲ್ಲಿ PET ಅಂತೀವಿ, ಇದರಲ್ಲಿ PFT ಅಂತ ಹೇಳ್ತೀವಿ. PFT ಆಗುತ್ತೆ. ಅದಾದ್ಮೇಲೆ ಲಾಸ್ಟ್ ಫೇಸ್ ಅಲ್ಲಿ ನಿಮ್ಗೆ DV ಮತ್ತು ಮೆಡಿಕಲ್ ಟೆಸ್ಟ್ ನ ಮಾಡ್ತಾರೆ. ಈಗ ಸಿಲೆಬಸ್ ಬಗ್ಗೆ ಮಾತಾಡೋದಾದ್ರೆ, ಸಿಲೆಬಸ್ ನಲ್ಲಿ ನಿಮ್ಗೆ ಇದರಲ್ಲೂ ಕೂಡ 2 ಪಾರ್ಟ್ಗಳಿರುತ್ತೆ. ಒಂದು ಟೆಕ್ನಿಕಲ್ ಸ್ಟಾಫ್ ಸೈನ್ಸ್ ಆಗಿರೋರಿಗೆ, ಒಂದು ನಾನ್ ಟೆಕ್ನಿಕಲ್ ಸ್ಟಾಫ್ ಆರ್ಟ್ಸ್ ಮತ್ತೆ
ಕಾಮರ್ಸ್ ಅವರಿಗೆ. ಸೈನ್ಸ್ ಆಗಿರೋರಿಗೆ ಸಿಲೆಬಸ್ ನಿಮ್ಗೆ ಇಂಗ್ಲಿಷು, ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಏನು ಒಂದು ನೀವು ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿಯಲ್ಲಿ CBSE ಪ್ಯಾಟರ್ನ್ ನಲ್ಲಿ ನೀವು ಏನು ಸ್ಟಡಿ ಮಾಡಿರ್ತೀರಾ ಆ ಸಿಲೆಬಸ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಬರುತ್ತೆ. ಇದರಲ್ಲಿ ನಿಮ್ಗೆ 1 ಅವರ್ ಟೈಮ್ ಕೊಟ್ಟಿರ್ತಾರೆ. 1 ಅವರ್ ಅಲ್ಲಿ ನೀವು ಈ ಎಕ್ಸಾಮ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಮತ್ತೆ ಯಾರು ನಾನ್ ಟೆಕ್ನಿಕಲ್ ಸ್ಟಾಫ್ ಕಾಮರ್ಸ್ ಮತ್ತೆ ಆರ್ಟ್ಸ್ ಅವರಿಗೆ ನಿಮ್ಗೆ ಇಂಗ್ಲಿಷ್ ಸಬ್ಜೆಕ್ಟ್ ಇರುತ್ತೆ, ರೀಸನಿಂಗ್ ಮತ್ತೆ ಜನರಲ್ ಅವೇರ್ನೆಸ್ ಸಬ್ಜೆಕ್ಟ್ ಇರುತ್ತೆ. ಇದನ್ನ ನೀವು 45 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೈನ್ಸ್ ಆಯ್ತು, ಆರ್ಟ್ಸ್ ಆಯ್ತು. ಇವಾಗ ಇಲ್ಲಿ ಇನ್ನೊಂದು ಸ್ಟೆಪ್ ಇದೆ ಎಕ್ಸಾಮ್ಗೆ. ಅದ್ ಏನಪ್ಪಾ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಸೈನ್ಸ್ ನ ಮಾಡಿರ್ತೀರಾ ಅನ್ಕೊಳ್ಳಿ, ನೀವು ಟೆಕ್ನಿಕಲ್ಗೂ ಹಾಕ್ಬೋದು, ನಾನ್ ಟೆಕ್ನಿಕಲ್ಗೂ ಹಾಕ್ಬೋದು. ಯಾಕೆಂದ್ರೆ ಎಕ್ಸಾಮ್ ಅಲ್ಲಿ ನಿಮ್ಗೆ ಇಂಗ್ಲಿಷ್ ಮತ್ತೆ ಜನರಲ್ ಅವೇರ್ನೆಸ್, ರೀಸನಿಂಗ್ ಕೇಳ್ತಾ ಇದ್ದಾರೆ. ಸೊ ಸೈನ್ಸ್ ಅವರು ಕೂಡ ಎರಡು ಎಕ್ಸಾಮ್ಗಳನ್ನ ಅಟೆಂಡ್ ಮಾಡಬಹುದು. ಇದಕ್ಕೆ ನಿಮ್ಗೆ 85 ಮಿನಿಟ್ಸ್ ಟೈಮ್ ನ ಕೊಡ್ತಾರೆ. ಅಂದ್ರೆ 1 ಗಂಟೆ 25 ನಿಮಿಷ ಟೈಮ್ ಇರುತ್ತೆ. ಇದರಲ್ಲಿ ನೀವು ಎಕ್ಸಾಮ್ ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದು ಒಂದು ಕ್ವಶನ್ಗೆ 1 ಮಾರ್ಕ್ಸ್ ಇರುತ್ತೆ, ಮತ್ತೆ ನೆಗೆಟಿವ್ ಮಾರ್ಕ್ಸ್ ಕೂಡ ಇರುತ್ತೆ. ನೀವು ಒಂದು ಕ್ವಶನ್ ನ ತಪ್ಪು ಮಾಡಿದ್ರೆ 0.25 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಅಂದ್ರೆ 4 ಕ್ವಶನ್ ನ ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ನ ಕಟ್ ಮಾಡ್ತಾರೆ. ಮತ್ತೆ ಇನ್ನೊಂದು ಇಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ನೀವು ಕ್ವಶನ್ ಅಟೆಂಡ್ ಮಾಡಿದ್ರೆ ಹಂಗೆ ಬಿಟ್ಬಿಟ್ರೆ ಅದಕ್ಕೆ ಮಾರ್ಕ್ಸ್ ನ ಮೈನಸ್ ಮಾಡಲ್ಲ. ನೀವು ಕ್ವಶನ್ ಬಿಟ್ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನೀವು ಕ್ವಶನ್ ಗೊತ್ತಿಲ್ಲ ಅಂದ್ರೆ ಹಂಗೆ ಬಿಟ್ಬಿಡಿ, ಏನು ತೊಂದರೆ ಇಲ್ಲ. ಇದಾದ್ಮೇಲೆ ಸೆಕೆಂಡ್ ಫೇಸ್ ಅಲ್ಲಿ ನಿಮ್ಗೆ PFT ಇರುತ್ತೆ, ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಅಂತ. PFT ಅಲ್ಲೂ ಕೂಡ 2 ಸ್ಟೆಪ್ ನ ಮಾಡ್ತಾರೆ. ಮೊದಲನೇ ಸ್ಟೆಪ್ ಅಲ್ಲಿ ನಿಮ್ಗೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಕೆಲವೊಂದು ಎಕ್ಸಸೈಸ್ ಗಳನ್ನ ಮಾಡಬೇಕಾಗುತ್ತೆ. ಈಗ ಮೊದಲನೇ ಸ್ಟೆಪ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಹೈಟ್ ಬಗ್ಗೆ ಹೇಳ್ಬಿಡ್ತೀನಿ. ಮೇಲ್ ಕ್ಯಾಂಡಿಡೇಟ್ಗೆ 152 ಸೆಂಟಿಮೀಟರ್ ಹೈಟ್ ನ ಹೊಂದಿರಬೇಕು. ಇದರಲ್ಲಿ ಯಾರಿಗೂ ಯಾವುದೇ ಕ್ಯಾಟಗರಿ ಅವ್ರಿಗೂ ಯಾವುದೇ ಕನ್ಸೆಷನ್ ಇಲ್ಲ. 152 ಸೆಂಟಿಮೀಟರ್. ಅದಾದ್ಮೇಲೆ 1.6 ಕಿಲೋಮೀಟರ್ ರನ್ನಿಂಗ್ ಇರುತ್ತೆ. 7 ನಿಮಿಷದಲ್ಲಿ ನೀವು ಇದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಇದಾದ್ಮೇಲೆ PFT ಅಲ್ಲಿ 2 ಸ್ಟೆಪ್ ಇರುತ್ತೆ ಅಂತ ಹೇಳಿದ್ದೆ. 2ನೇ ಸ್ಟೆಪ್ ಅಲ್ಲಿ ಕೆಲವೊಂದು ಎಕ್ಸಸೈಸ್ ಇದೆ, ಅದನ್ನ ಹೆಂಗೆ ಅದರ ಬಗ್ಗೆ ಇವಾಗ ಹೇಳ್ತೀನಿ. ಮೊದಲನೇದಾಗಿ ಪುಷಪ್ಸ್ ನ ಮಾಡಬೇಕು. 10 ಪುಷಪ್ಸ್ ನ ನೀವು 1 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಇದೆಲ್ಲ ಫುಲ್ ಈಸಿ, ಏನು ಹಾರ್ಡ್ ಇರಲ್ಲ, ಆರಾಮಾಗಿ ಮಾಡಬಹುದು. ಮತ್ತೆ 10 ಸಿಟಪ್ಸ್ ನ 1 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಲಾಸ್ಟ್ ಒನ್ 20 ಸ್ಕ್ವಾಟ್ಸ್ ನ 1 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಸ್ಕ್ವಾಟ್ಸ್ ಅಂದ್ರೆ ಏನು, ನಾವು ನಿಂತ್ಕೊಂಡು ಕೂತ್ಕೋತೀವಲ್ಲ ಹಿಂಗೆ, ಅದನ್ನ ಸ್ಕ್ವಾಟ್ಸ್ ಅಂತೀವಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಾನು ವಿಡಿಯೋಗಳನ್ನ ಮಾಡಿದೀನಿ, ನೋಡಿ. ಇದಿಷ್ಟು ಆಯ್ತು ಮೇಲ್ ಕ್ಯಾಂಡಿಡೇಟ್ಸ್ಗೆ. ಇವಾಗ ಫಿಮೇಲ್ ಕ್ಯಾಂಡಿಡೇಟ್ ಬಗ್ಗೆ ಮಾತಾಡೋದಾದ್ರೆ, ಫಿಮೇಲ್ ಕ್ಯಾಂಡಿಡೇಟ್ಸ್ಗೂ 152 ಸೆಂಟಿಮೀಟರ್ ಹೈಟ್ ಇರಬೇಕಾಗುತ್ತೆ. ಮತ್ತೆ ನಿಮ್ಗೆ ರನ್ನಿಂಗ್ ಬಂದು 1.6 ಕಿಲೋಮೀಟರ್ ಇರುತ್ತೆ. ನೀವು 8 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನಿಮ್ಗೂ ಕೂಡ ಫಿಸಿಕಲ್ ಅಲ್ಲಿ 2 ಫೇಸ್ ಇರುತ್ತೆ. ಮೊದಲನೇ ಫೇಸ್ ಅಲ್ಲಿ ಹೈಟ್ ಮತ್ತೆ ರನ್ನಿಂಗ್ ಆದ್ರೆ, 2ನೇ ಫೇಸ್ ಅಲ್ಲಿ ನಿಮ್ಗೆ ಪುಷಪ್ಸ್ ಇರೋದಿಲ್ಲ, ನಿಮ್ಗೆ ಸಿಟಪ್ ಇರುತ್ತೆ. 10 ಸಿಟಪ್ ನ ನೀವು 1.5 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. 15 ಸ್ಕ್ವಾಟ್ಸ್ ಇರುತ್ತೆ. 15 ಸ್ಕ್ವಾಟ್ಸ್ ನ 1 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಎಕ್ಸಸೈಸ್ ಮಧ್ಯೆ ನಿಮ್ಗೆ 2 ನಿಮಿಷದಿಂದ 2.5 ನಿಮಿಷ ಟೈಮ್ ನ, ಅಂದ್ರೆ ಬ್ರೇಕ್ ನ ಕೊಡ್ತಾರೆ. ನೀವು ರೆಸ್ಟ್ ತಗೊಂಡು ನೆಕ್ಸ್ಟ್ ಎಕ್ಸಸೈಸ್ ನ ಮಾಡಬೇಕಾಗುತ್ತೆ. ಈಗ ಆನ್ಲೈನ್ ಫೀಸ್ ಬಗ್ಗೆ ಮಾತಾಡೋದಾದ್ರೆ, 550 ರೂಪಾಯಿ ನೀವು ಆನ್ಲೈನ್ ಪೇಮೆಂಟ್ ನ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ 100 ರೂಪಾಯಿ GST ಕೂಡ ಆಡ್ ಆಗುತ್ತೆ. ಟೋಟಲ್ ನಿಮ್ಗೆ 650 ರೂಪಾಯಿ ಆನ್ಲೈನ್ ಫೀಸ್ ನ ಪೇ ಮಾಡಬೇಕಾಗುತ್ತೆ. ಈಗ ನಾನು ಕೆಲವೊಂದು ಇಂಪಾರ್ಟೆಂಟ್ ಡೇಟ್ ಗಳನ್ನ ಹೇಳ್ತೀನಿ, ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ಯಾವ ಡೇಟ್ ಅಲ್ಲಿ ಏನೇನು ಮಾಡಬೇಕು ಅಂತ. ಇಂಪಾರ್ಟೆಂಟ್ ಡೇಟ್ ಬಗ್ಗೆ ಹೇಳೋದಾದ್ರೆ, 12/1/2026 ಈ ನೋಟಿಫಿಕೇಶನ್ ನ ಬಿಟ್ಟಿದ್ದಾರೆ. ಆ ಡೇಟ್ ಅಲ್ಲಿ ನಿಮ್ಗೆ ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ನ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಫೆಬ್ರವರಿ 1, 2026. ಬೇಗ ಅಪ್ಲೈ ಮಾಡಿ, ಲಾಸ್ಟ್ ಡೇಟ್ ವರೆಗೂ ಕಾಯ್ಬೇಡಿ. ಬೇರೆ ಹುದ್ದೆಗಳಲ್ಲಿ ಎಕ್ಸಾಮ್ ಡೇಟ್ ಟೆಂಟೇಟಿವ್ ಅಂತ ಕೊಟ್ಟಿರ್ತಾರೆ, ಅಥವಾ ಎಕ್ಸಾಮ್ ಡೇಟ್ ಕೊಟ್ಟಿರಲ್ಲ. ಆದ್ರೆ ಈ ಏರ್ ಫೋರ್ಸ್ ನ ಹುದ್ದೆಗಳಿಗೆ ಎಕ್ಸಾಮ್ ಡೇಟ್ ನು ಕೂಡ ಇವಾಗ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. 30 ಮತ್ತು 31 ಮಾರ್ಚ್ 2026 ಎಕ್ಸಾಮ್ ಡೇಟ್ ನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾರೆಲ್ಲ ಸೆಕೆಂಡ್ PUC ಸೈನ್ಸ್, ಆರ್ಟ್ಸ್ ಮತ್ತೆ ಕಾಮರ್ಸ್ ನ ಪಾಸ್ ಮಾಡಿದೀರಾ, ಜೊತೆಗೆ ಟೋಟಲ್ ಪರ್ಸೆಂಟೇಜ್ ನಲ್ಲಿ 50% ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ 50 ಮಾರ್ಕ್ಸ್ ಗಿಂತ ಜಾಸ್ತಿ ಮಾರ್ಕ್ಸ್ ನ ಪಡೆದಿದ್ದೀರಾ, ಅವರು ಅಪ್ಲೈ ಮಾಡಬಹುದು. ಮತ್ತೆ ಯಾರೆಲ್ಲ ಹೈಟ್ ಕೂಡ ಕಡಿಮೆ ಇದ್ದೀರಾ, SSC GD ಆಗಿರ್ಬೋದು, ಅಗ್ನಿವೀರ್ ಆಗಿರ್ಬೋದು, ಟ್ರೇಡ್ಸ್ ಮೆನ್ ಆಗಿರ್ಬೋದು, ಇದು ಯಾವುದಕ್ಕೂ ನೀವು ಅಪ್ಲೈನೇ ಮಾಡಕ್ ಆಗ್ತಾ ಇರಲ್ಲ ಹೈಟ್ ಕಡಿಮೆ ಇರೋದ್ರಿಂದ, ಅವ್ರಿಗೆಲ್ಲ ಇದು ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಹಾಗಾಗಿ
ಈ ಅವಕಾಶನ ಸದುಪಯೋಗ ಪಡಿಸ್ಕೊಳ್ಳಿ ಗೈಸ್. ಎಲ್ಲರೂ ಅಪ್ಲೈ ಮಾಡಿ. ಆಲ್ಮೋಸ್ಟ್ PUC ಎಲ್ಲರದು ಆಗಿರುತ್ತೆ. ಹೈಟ್ ಕಡಿಮೆ ಇರೋರಿಗೆ ಇದು ಒಳ್ಳೆ ಚಾನ್ಸು. ಅಪ್ಲೈ ಮಾಡಿ. ಮತ್ತೆ ಫಾರ್ಮ್ ಹೇಗೆ ಫಿಲ್ ಮಾಡಬೇಕು, ಮತ್ತೆ ಯಾವ ವೆಬ್ಸೈಟ್ ಅಲ್ಲಿ ಇದು ಫಾರ್ಮ್ ಫಿಲ್ ಮಾಡಬೇಕು, ಯಾವ ರೀತಿ ಫಿಲ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಮತ್ತೆ ಎಕ್ಸಾಮ್ ಅಲ್ಲಿ ಯಾವ ಕ್ವಶನ್ಸ್ ಯಾವ ತರ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ. ಮತ್ತೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಜೈ ಹಿಂದ್.